ಶಿವನ ತಲೆಯಲ್ಲಿ ಚಂದ್ರನೇಕೆ, ಅವನಿಗೇಕೆ ಮೂರನೇ ಕಣ್ಣು, ಅವನ ಬಳಿ ಡಮರುಗವೇಕೆ? ಇವೆಲ್ಲದಕ್ಕೂ ಆಳವಾದ ಮಹತ್ವವಿದೆ. ಮಹಾಶಿವರಾತ್ರಿಯಂದು ಶಿವನ ಬಳಿ ಸದಾ ಇರುವ ಈ ಸಂಕೇತಗಳ ಮಹತ್ವವನ್ನು ತಿಳಿಯೋಣ. ಡಮರು ವಿಶ್ವವನ್ನು ಸೃಷ್ಟಿಸುವ ಮತ್ತು ಬ್ರಹ್ಮಾಂಡದ ಲಯವನ್ನು ಉಳಿಸಿಕೊಳ್ಳುವ ಕಾಸ್ಮಿಕ್ ಶಬ್ದಗಳ ಸಂಕೇತ. ಸೃಷ್ಟಿ ಮತ್ತು ವಿನಾಶದ ನಡುವಿನ ಮಿಡಿತ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುವ ಡಮರು ಶಬ್ದವನ್ನು ವಿಶ್ವದ ಮೊದಲ ಧ್ವನಿಯೆಂದು ಪರಿಗಣಿಸಲಾಗಿದೆ. ಡಮರುವನ್ನು ಹಿಡಿದಿರುವ ಶಿವನು ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ರಕ್ಷಕ ಎಂಬ ಅಂಶವನ್ನು ಎತ್ತಿ ತೋರಿಸುತ್ತದೆ. ತ್ರಿಶೂಲವು ಶಿವನ ಅತ್ಯಂತ ಜನಪ್ರಿಯ ಸಂಕೇತಗಳಲ್ಲಿ ಒಂದು. ಇದು ಬ್ರಹ್ಮಾಂಡದ 3 ಮೂಲಭೂತ ಅಂಶಗಳನ್ನು ಸಂಕೇತಿಸುತ್ತದೆ: ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶ. ಇವುಗಳನ್ನು ಬ್ರಹ್ಮ, ವಿಷ್ಣು ಮತ್ತು ಶಿವರೆಂಬ ತ್ರಿಮೂರ್ತಿಗಳಿಂದ ಪ್ರತಿನಿಧಿಸಲಾಗುತ್ತದೆ. ಮೂರನೇ ಕಣ್ಣು. ಶಿವನ ಹಣೆಯ ಮೇಲೆ ನೆಲೆಗೊಂಡಿರುವ ಮೂರನೇ ಕಣ್ಣು ಬುದ್ಧಿವಂತಿಕೆ, ಅಂತಃಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಗ್ರಹಿಕೆಯ ಬಲವಾದ ಸಂಕೇತ. ಕುತ್ತಿಗೆ ಸುತ್ತ ಹಾವು. ಶಿವನ ಕುತ್ತಿಗೆ ಸುತ್ತ ಸುತ್ತಿಕೊಂಡಿರುವ ಹಾವು ವಾಸುಕಿಯ ರೂಪಾಂತರ ಮತ್ತು ಅಮರತ್ವವನ್ನು ಪ್ರತಿನಿಧಿಸುತ್ತದೆ. ಇದು ಭಯ ಮತ್ತು ಸಾವಿನ ಮೇಲೆ ಶಿವನ ಪ್ರಾಬಲ್ಯವನ್ನು ಮತ್ತು ಜೀವನ ಮತ್ತು ಸಮಯದ ಸುರುಳಿಯ ಸ್ವರೂಪವನ್ನು ಸಹ ಸೂಚಿಸುತ್ತದೆ. ಭಸ್ಮ. ಶಿವನ ದೇಹದ ಮೇಲಿನ ಚಿತಾಭಸ್ಮವು ಜೀವನದ ತಾತ್ಕಾಲಿಕತೆ ಮತ್ತು ಲೌಕಿಕ ಅಸ್ತಿತ್ವವನ್ನು ಪ್ರತಿನಿಧಿಸುತ್ತದೆ. ಬದಲಾವಣೆ ಮಾತ್ರ ನಿರಂತರ. ಮುಕ್ತಿಯನ್ನು ಪಡೆಯಲು ಆಧ್ಯಾತ್ಮಿಕ ಅರಿವು ಅಗತ್ಯ ಎಂಬ ಸತ್ಯವನ್ನು ನಮಗೆ ನೆನಪಿಸುತ್ತದೆ. ಅರ್ಧಚಂದ್ರ. ಶಿವನ ತಲೆಯ ಮೇಲಿನ ಅರ್ಧಚಂದ್ರಾಕಾರವು ಅವನ ಪ್ರಾಬಲ್ಯ ಮತ್ತು ಜೀವನದ ಚಕ್ರಗಳನ್ನು ಸೂಚಿಸುತ್ತದೆ. ನಂದಿ. ಶಿವನ ವಾಹನ ಶಕ್ತಿ, ನಿಷ್ಠೆ ಮತ್ತು ನೈತಿಕತೆಯನ್ನು ಪ್ರತಿನಿಧಿಸುತ್ತದೆ. ಇದು ಆಧ್ಯಾತ್ಮಿಕ ಪರಿಷ್ಕರಣೆಯ ಮೊದಲು ಬರುವ ಉತ್ಸಾಹ, ಶಕ್ತಿ ಮತ್ತು ಶಾಂತಿಯ ಸಾಮರಸ್ಯದ ಪ್ರತೀಕ. ನಂದಿಯು ಶಿವ ದೇವಾಲಯಗಳ ಮುಂದೆ ಇರಲೇಬೇಕು. ಇದು ರಕ್ಷಕ ಮತ್ತು ಭಕ್ತಿಯ ಸಂಕೇತ. ರುದ್ರಾಕ್ಷಿ ಮಣಿಗಳು ಭಗವಾನ್ ಶಿವನ ಅತ್ಯಂತ ಮಹತ್ವದ ಸಂಕೇತ. ಮಂತ್ರಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಪಠಿಸಲು ಬಳಸಲಾಗುತ್ತದೆ. ಮಣಿಗಳು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತ ಮತ್ತು ದುಷ್ಟಶಕ್ತಿಗಳನ್ನು ದೂರವಿಡುತ್ತವೆ. ಶಿವನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಭಕ್ತರು ಹೆಚ್ಚಾಗಿ ಧರಿಸುತ್ತಾರೆ. ಗಂಗಾ ನದಿ. ಶಿವನ ಜಟೆಯಿಂದ ಹೊರಹೊಮ್ಮುವ ಗಂಗಾ ನದಿಯು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಜೀವನದ ಸಾರವನ್ನು ಸಂಕೇತಿಸುತ್ತದೆ. ಇದು ಅಮರತ್ವ ಮತ್ತು ದೈವಿಕ ಕರುಣೆಯನ್ನು ಪ್ರತಿನಿಧಿಸುತ್ತದೆ. ಇದು ಜಗತ್ತಿಗೆ ಜೀವವನ್ನು ಒದಗಿಸುತ್ತದೆ. ಚರ್ಮ. ಹುಲಿಯ ಚರ್ಮದ ಮೇಲೆ ಕುಳಿತಿರುವ ಶಿವನು ಅವನ ನಿರ್ಭಯತೆ, ನೈಸರ್ಗಿಕ ಶಕ್ತಿಗಳ ಮೇಲೆ ಅವನ ಪ್ರಾಬಲ್ಯ, ಮಾನವ ಮನಸ್ಸಿನ ಮೇಲೆ ಅವನ ನಿಯಂತ್ರಣವನ್ನು ಸಂಕೇತಿಸುತ್ತಾನೆ. ಈ ಚಿಹ್ನೆಯು ಶಿವನನ್ನ ರಕ್ಷಕನಾಗಿ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾರ್ಗದರ್ಶಿಯಾಗಿ ಎತ್ತಿ ತೋರಿಸುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.